ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ನೀವೆಲ್ಲರೂ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿ ಅನ್ಕೊಂತೀನಿ. ನನ್ನ ಹಬ್ಬ ಕೂಡ ಸಿಂಪಲ್ ಆಗಿ ಚೆನ್ನಾಗಾಯ್ತು. ದೇವಸ್ಥಾನಕ್ಕೆ ಹೋಗ್ಬೇಕು. ಎಸ್, ದಿಸ್ ಇಸ್ ಹೌ ಐ ಗಾಟ್ ರೆಡಿ. ಈಗ ಆಲ್ರೆಡಿ ರೀಲ್ಸ್ ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾರ್ಯಾರು ನನ್ನ ಫಾಲೋ ಮಾಡ್ತಿಲ್ಲ, ಸೊ ಬಯೋದಲ್ಲಿ ಲಿಂಕ್ ಇದೆ, ಗೋ ಅಂಡ್ ಚೆಕ್ ಇಟ್ ಔಟ್. ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಾಮೆಂಟ್ ಹಾಕಿ ಗೈಸ್. ಎಸ್, ಇವಾಗ ಊಟ ಮಾಡಬೇಕು. ಈ ಸಲ ನಾವು ಊರಿಗೆ ಹೋಗಿಲ್ಲ. ಎಸ್, ಬಿಕಾಸ್ ಗಣೇಶ ಹಬ್ಬ ಮಿಡಲ್ ಅಂದ್ರೆ ಟ್ಯೂಸ್ಡೇ ವೆನಸ್ಡೇ ಬಂದಿರೋದ್ರಿಂದ ಸೊ ನನಗೆ 2 ದಿನ ಲೀವ್ ಇತ್ತು. ಮತ್ತೆ ವೆನಸ್ಡೇ ಶಿರ್ಸಿಯಿಂದ ಹೊರಡ್ಬೇಕಂತ ಹೋಗಿಲ್ಲ. ಬಟ್ ಗಣಪತಿ ನಾವೆಲ್ಲಿದ್ರು ಬ್ಲೆಸ್ ಮಾಡ್ತಾನೆ. ಸೊ ಇಲ್ಲೇ ಸಿಂಪಲ್ ಆಗಿ ನಾನೇ ಪೂಜೆ ಮಾಡಿ ದೆನ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟೇ. ಊರಿಗೆ ಹೋಗ್ಬೇಕಿತ್ತು, ಬಟ್ ನಮ್ಮಮ್ಮನೂ ತುಂಬಾ ಈ ಸಲ ಕರೆದ್ರು. ಬಟ್ ಇನ್ ಬಿಟ್ವೀನ್ ಆಗ್ಬಿಡುತ್ತೆ ಅಂತ ಹೇಳಿ ನನಗೆ ಈ ಸಲ ಹೋಗಿಲ್ಲ. ಹಬ್ಬದ ಊಟ ಮಿಸ್ ಮಾಡ್ಕೊಂತೀನಿ. ಆಮೇಲೆ ಗಣೇಶ ಕೂರ್ಸಿರ್ತಾರೆ, ದಟ್ ಆಲ್ಸೋ. ಎಲ್ರೂ ನಿಮ್ಮ ಊರಿಗೆ ಹೋಗಿದ್ರಾ, ಹೇಗೆ ಸೆಲೆಬ್ರೇಟ್ ಮಾಡಿದ್ರಾ ಅಂತ ಕ್ಯೂರಿಯಸ್ ಆಗಿದ್ದೀನಿ ನಾನು. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ. ಮತ್ತೆ ಬೆಂಗಳೂರಲ್ಲಿ ಯಾವ್ಯಾವ ತರ ಗಣೇಶ ಕೂರ್ಸಿದ್ದಾರೆ ಅಂತ ಹೇಳಿ ನೋಡಕ್ ಕ್ಯೂರಿಯಸ್ ಆಗಿದ್ದೀನಿ. ಯಾಕಂದ್ರೆ ಇದೇ ಸಲ ನಾನು ಗಣೇಶ ಹಬ್ಬ ಕುಳ್ಕೊಂತಿರೋದು ಬೆಂಗಳೂರಲ್ಲಿ. ಇಲ್ಲಾಂದ್ರೆ ನಮ್ಮೂರಲ್ಲೆಲ್ಲ ಶಿರ್ಸಿಲಿ ಗೊತ್ತಿರ್ಬೋದು ನಿಮ್ಗೆ, ಯಾವ್ಯಾವ ಏರಿಯಾದಲ್ಲಿ ಕೂರ್ಸಿರ್ತಾರ ಅಲ್ಲೆಲ್ಲ ಹೋಗಿ ಫುಲ್ ಚಿಂದಿ ಮಾಡ್ಬಿಡ್ತಿದ್ವಿ. ಈ ಸಲ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿ ಕೂರ್ಸಿದ್ದಾರೆ ಅಂತ ಹೇಳಿ ನೋಡ್ತೀನಿ. ಮೋಸ್ಟ್ ಪ್ರೊಬಾಬ್ಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾವ ತರ ನಡೆಯುತ್ತಂದ್ರೆ ಲೈಕ್ ವರ್ಷಗಟ್ಲೆ ಕೂರ್ಸ್ತಾರಲ್ವಾ. ಸೊ ದೇರ್ ಇಸ್ ನೋ ಟೈಮಿಂಗ್, ಅಂದ್ರೆ ಗಣೇಶ ಹಬ್ಬದ ಟೈಮಿಗೆ ಕೂರ್ಸ್ಬೇಕಂತ. ಸೊ ಇಲ್ಲೆಲ್ಲ ಏರಿಯಾದಲ್ಲಿ ಅಂದ್ರೆ ಬಸವನಗುಡಿ ಆಗ್ಲಿ ಇದು ಯಾವಾಗೋ ಕೂರ್ಸ್ತಾರೆ. ಅದು ನಂಗೆ ರೀಸೆಂಟ್ ಆಗಿ ಗೊತ್ತಾಯ್ತು, ಅಂದ್ರೆ ಕಲೆಕ್ಷನ್ಗೆ ಬರ್ತಾರಲ್ವಾ ಅವಾಗ ಗೊತ್ತಾಯ್ತು ನನ್ಗೆ. ಕ್ಯೂರಿಯಸ್ ಆಗಿದ್ದೀನಿ ಗೈಸ್, ಯಾವ್ಯಾವ ತರ ಇರುತ್ತೆ ಗಣಪತಿ, ಯಾವ್ಯಾವ ತರ ಮಾಡಿಸ್ತಾರೆ, ಆಮೇಲೆ ಎಲ್ಲೆಲ್ಲಿಂದನೋ ತಂದಿರ್ತಾರೆ. ತುಂಬಾ ಹೈಟ್ ಇರೋದು ಗಣಪತಿ ಅಲ್ಲ, ಸೊ ತುಂಬಾ ರಿಸ್ಕ್ ತಗೊಂಡು ತಂದಿರ್ತಾರೆ. ಸೊ ಗಣಪತಿ ಈ ಸಲ ಗಣಪತಿ ಹಬ್ಬದಲ್ಲಿ ಯಾರ್ಯಾರು ಏನೇನು ಅನ್ಕೊಂಡಿದ್ರೆ ಎಲ್ಲದೂ ಆಗ್ಲಿ ಅಂತ ಹೇಳಿ ನಾನು ಬೇಡ್ಕೊಂತೀನಿ ಗೈಸ್. ಎಸ್, ಓಕೆ, ಈಗ ಊಟ ಮಾಡುವ ಸಮಯ. ಏನೂ ಇಲ್ಲ, ಸಿಂಪಲ್ ಊಟ ಅಷ್ಟೇ. ನಮ್ಮಮ್ಮ ಮಾಡಿರೋ ಚಕ್ಲಿ ಎಲ್ಲ ಮಿಸ್ ಮಾಡ್ಕೊಂತಿದ್ದೀನಿ. ನಮ್ಮಮ್ಮನಿಗೆ ಮೋಸ್ಟ್ ಪ್ರೊಬಾಬ್ಲಿ ಬಸ್ಸಿಗೆ ಕಳಿಸಿ ಅಂತ ಹೇಳ್ತೀನಿ. ನನ್ಗೇನ್ ಗೊತ್ತಾ, ಈ 2 ದಿನ ಎಲ್ಲ ಈ ತರ ಇನ್ ಬಿಟ್ವೀನ್ ವೀಕಲ್ಲಿ ಬಂದ್ರೆ ನಂಗೆ ಅಲ್ಲಿಂದ ಹೊರಡಕ್ ಮನ್ಸಾಗಲ್ಲ. ಆಮೇಲೆ ಹಬ್ಬ ಮುಗಿಸ್ಕೊಂಡು ನಮ್ಮಮ್ಮ ಇನ್ನೊಂದ್ ದಿನ ಲೀವ್ ಹಾಕೊಂತಾರೆ. ಲೀವ್ ಹೆಂಗ್ ನನ್ಗೆ ಹೇಳ್ದಂಗೆ ಕೊಡ್ತಾರ, ಇಲ್ಲ ತಾನೆ? ಸೊ ಅದಕ್ಕೆ ಹೋಗ್ತೀನಿ ಗೈಸ್ ಇದೇ ವೀಕಲ್ಲಿ. ಅಲ್ಲಿ ಹೋಗಿ ನಮ್ಮಮ್ಮಂಗೆ ನಾ ಹಬ್ಬಕ್ಕೆ ಬಂದಿಲ್ವಲ್ಲ ಯಾವ ತರ ಅನಿಸ್ತು, ವಾಟ್ ಇಸ್ ದಿ ಫೀಲಿಂಗ್ ಅಂತ ಕೇಳೋಣ. ಅವ್ರಿಗೇನು ಅನ್ಸಿರಲ್ಲ, ಬಟ್ ಸ್ಟಿಲ್ ವಿಲ್ ಆಸ್ಕ್. ಓಕೆ, ಆಫ್ಟರ್ ಹಬ್ಬ ಎಲ್ಲ ಫ್ರೆಶ್ ಅಪ್ ಆಗಿ ಊಟ ಆಗಿ 1 hour ಮಲ್ಕೊಂಡೆ. ಕರೆಕ್ಟಾಗಿ ಸ್ಲೀಪ್ ಆಗಿಲ್ಲ. ದಿನ ಕಾಫಿ ಕುಡಿಯಲ್ಲ ಗೈಸ್, ಯಾವಾಗಾದ್ರೂ ಅನ್ಸ್ಬೇಕು ರಸ್ಕ್ ಜೊತೆ ತಿನ್ಬೇಕನ್ಸಿದ್ರೆ ಮಾತ್ರ ಕಾಫಿ ಕುಡಿತೀನಿ, ಆ ಥರ. ಎಸ್, ಬಳೆ ಹಾಗೆ ಇಟ್ಟಿದ್ದೀನಿ. ಸೊ ನಾಳೆ ಹೇಗಿದ್ರು ಕಾಲೇಜಿಗೆ ಹೋಗ್ಬೇಕಲ್ವಾ ಸಾರಿ ಉಟ್ಕೊಂಡು. ಐ ಹ್ಯಾವ್ ಮೋರ್ ವರ್ಕ್ ನಾವು. ನೋಟ್ಸ್ ಪ್ರಿಪೇರ್ ಮಾಡಬೇಕು. ಇಲ್ಲಿಗೆ ಹಬ್ಬ ಮುಗೀತು. ನಾಳೆ ಮತ್ತೆ ರೆಗ್ಯುಲರ್ ಡೇ ಸ್ಟಾರ್ಟ್ಸ್. ಆ್ಯಂಡ್ ನಮ್ಮ ಕಾಲೇಜಲ್ಲಿ ಕೂಡ ಗಣಪತಿ ಕೂರಿಸ್ತೀವಿ ಗೈಸ್, BMSCWದಲ್ಲಿ. ಇಟ್ಸ್ ಆನ್ ಫ್ರೈಡೇ ಮೇ ಬಿ. ಅವಾಗೂ ಚೆನ್ನಾಗಿ ರೆಡಿ ಆಗ್ತೀನಿ. ಸೊ ಐ ಹೋಪ್ ಅವಾಗೂ ವಿಡಿಯೋ ಮಾಡ್ತೀನಿ ಗೈಸ್, ನೀವು ನೋಡಿ. ಆ್ಯಂಡ್ ದಿಸ್ ಇಸ್ ಅ ನಾರ್ಮಲ್ ಡೇ ಗೈಸ್, ಐ ಕಂಟಿನ್ಯೂ ಟುಮಾರೋ. ಇನ್ನೇನಿಲ್ಲ, ಇಟ್ಸ್ ಅ ನಾರ್ಮಲ್ ಡೇ. ಮತ್ತು ಊಟ ಮಾಡಿ ಎಂಡ್ ಮಾಡ್ತೀನಿ. ನಂಗೆ ಅದನ್ನೇ ಡ್ರ್ಯಾಗ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನ್ಯೂ ಕಾಂಟೆಂಟ್ ಏನಾದರೂ ಮಜಾ ಇರಬೇಕಷ್ಟೇ. So tomorrow I vlog it guys. Okay, bye. ದಿಸ್ ಇಸ್ ಕಂಟಿನ್ಯೂ ವರ್ಷನ್. ನಾನು ಬ್ಲಾಗ್ ಇನ್ನೂ ಎಂಡ್ ಮಾಡಿಲ್ಲ. ಓಕೆ, ನಾನು ಮತ್ತೆ ಮೇಕ್ ಸಪ್ಪಿಗೆ ಬಂದಿದ್ದೀನಿ. ಸೊ ವಿ ಆರ್ ಈಟಿಂಗ್. ಏನಿದು? ಡಬಲ್ ಚಂಕ್ ಚಾಕ್ಲೇಟ್.
ಚಂಗ್ ಚಾಕ್ಲೇಟ್ಸ್ ಯಮ್ಮಿ ಹೇಗಿದೆ ಮ್ಯಾಕ್ಸ್. ನನ್ನ ಸಬ್ಸ್ಕ್ರೈಬರ್ಸ್ ನಿಮ್ಮನ್ನು ಮಿಸ್ ಮಾಡ್ಕೊಂಡು ಅದಕ್ಕೆ ತೋರಿಸ್ತೀನಿ. ಹಾಯ್ ಹಾಯ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಹೇಳಿ. ಇದೆಲ್ಲ ಆಗ್ತಾರಿಲ್ಲ. ಮ್ಯಾಮಿಗೆ ದಿನ ಕೇಳ್ತಾರೆ ಯಾವ್ದಾದ್ರು ವಿಡಿಯೋ ಹಾಕಿದ್ರೆ ಸಾಕು, ವೇರ್ ಇಸ್ ಮೇಘಾ ಮ್ಯಾಮ್ ಅಂತ. I'm here. ನಮ್ಮ ಮೇಘಾ ಮ್ಯಾಮ್ ವರ್ಕಿಗೆ ಬರ್ತಾ ಇಲ್ಲ ಮಂಡೇ, ಸೊ ತುಂಬಾ ಬೇಜಾರಾಗ್ತಿದೆ. ಈಗ ವರ್ಕ್ ಪ್ಲೇಸ್ ಅಲ್ಲಿ ನಿಮ್ ಬೆಸ್ಟ್ ಫ್ರೆಂಡ್ ಇಲ್ಲ ಅಂದ್ರೆ ಹೇಗೆ ಅನ್ಸುತ್ತೆ ನಿಮ್ಗೆ? ಫೀಲಿಂಗ್ ವೆರಿ ಸ್ಯಾಡ್. ಅದಕ್ಕೆ ನೈಸ್ ಮಾಡಕ್ಕೆಲ್ಲ ಇದೆಲ್ಲ ಕೊಡ್ತಿದ್ದಾರೆ ನೋಡಿ. ಹೌದು ಸಾಕು, ನಾಚ್ಕೊಂತಾರಂಗೆ ಸಾಕು. ಬ್ಲಾಗ್ ನಾನು ಇನ್ನೇನು ಸ್ಟಾರ್ಟ್ ಮಾಡಿರಲ್ಲ, ಪ್ಲೀಸ್ ಕಟ್ ಮಾಡಿ. ಹೇಗಿದೆ? ಜಿಮ್ಮಿಗೆ ಹೋಗ್ತಾರೆ, ಡಬಲ್ ಚಾಕ್ಲೇಟ್ ತಿಂತಾರೆ. ಇವತ್ತು ಚೀಟ್ ಡೇ, ಎವ್ರಿಡೇ ಚೀಟ್ ಡೇ ಅವರಿಗೆ. ಆಯ್ತು, ಈಗ ತೆಳ್ಳಗಾಗಕ್ಕೆ ತುಂಬಾ ವೇಟ್ ಲಾಸ್ ಆಗಿದ್ದಾರೆ. ಬಿಫೋರ್ ಆಫ್ಟರ್ ಹಾಕ್ತೀನಿ ನೋಡಿ. ಆಯ್ತಾ, ಏನ್ ಡಯಟ್ ಮಾಡಿದ್ರೆ ಹೇಳಿ. ಹೇಳಿ ನಮ್ಮ ಆಡಿಯನ್ಸ್ಗೆ ಹೇಳಿ. ಲೀವ್ ಆಲ್ ದ ಜಂಕ್ಸ್. ಹಾ, ಮತ್ತೆ ಲೀವ್ ಶುಗರ್ ಕಂಪ್ಲೀಟ್ಲಿ. ಇದೇನ್ ಮತ್ತೆ ಈ ಶುಗರ್ ಅಲ್ವಾ? ಆಮೇಲೆ ಓಕೆ, ದಿಸ್ ಚೀಟ್ ಡೇ. ಆಮೇಲೆ ವರ್ಕೌಟ್ ಎಷ್ಟು ಟೈಮ್ ಮಾಡ್ತಿದ್ರ? ಮಾರ್ನಿಂಗ್ ವರ್ಕೌಟ್, ಈವ್ನಿಂಗ್ ಕಾರ್ಡಿಯೋ. ಓಕೆ, ಹೀಗೆ ಮಾಡಿದ್ರೆ ಮಂತ್ಲಿ ಎಷ್ಟು ಲಾಸ್ ಮಾಡ್ಬೋದು ವೇಟ್? ಡಿಪೆಂಡ್ಸ್ ಆನ್ ಯೋರ್ ಡಯಟ್. ಕರೆಕ್ಟ್ ಆಗಿ ಸೀರಿಯಸ್ಲಿ ಡಿಪೆಂಡ್ಸ್ ಆನ್ ಯೋರ್ ಡಯಟ್. ಏನೇನ್ ತಿನ್ಬೇಕು ಇವಾಗ ಡಯಟ್ ಅಲ್ಲಿ? ಮತ್ತೆ ನಂಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಸುಳ್ಳೆ ಡೌನ್ ಮಾಡ್ತಾರೆ ಗೈಸ್. ಎಷ್ಟು ವೇಟ್ ಲಾಸ್ ಆಗಿದ್ದಾರೆ ನೋಡಿ. ಹೇಳಿ ಕರೆಕ್ಟ್. ಮಾರ್ನಿಂಗ್ ಎಬ್ಬಿಸಿ ಜ್ಯೂಸ್ ವಿತ್ ಓಟ್ಸ್. ನೀವು ಇವ್ರು ಫಾಲೋ ಮಾಡೋದು. ಓಕೆ, ಬಟ್ ಇಟ್ ಇಸ್ ನಾಟ್ ಪ್ರಾಪರ್, ಬಟ್ ಐ ವಾಂಟ್. ಹೆಂಗೆಂಗೋ ಹೇಳ್ತಾರೆ, ತಡೀರಿ ಒಂದ್ಸಲ ಟ್ರೈನ್ ಮಾಡಿ ಅವ್ರ ಹತ್ರ ಮಾಡಿಸ್ತೀನಿ ವಿಡಿಯೋ. ಓಕೆ, ಮಾಡ್ತೀರಾ? ಬೇಡ ಮ್ಯಾಮ್, ಪ್ರಾಪರ್ ನಮ್ ಕೋಚ್ನ ಕೇಳ್ತೀನಿ. ಅದೇ ಕೋಚಿಗೆ ಕೇಳಿ ನನ್ನ ಜೊತೆ ವಿಡಿಯೋ ಮಾಡ್ಬೇಕು ನೀವು ಬ್ಲಾಗ್. ಸೀಕ್ರೆಟ್ ಬಿಫೋರ್ ಆಫ್ಟರ್ ಹಾಕ್ತೀನಿ ನಿಮ್ದು ಗೈಸ್. ಆ ಬ್ಲಾಗ್ ಬೇಕು ಅಂದ್ರೆ ಕಾಮೆಂಟ್ ಹಾಕಿ ಗೈಸ್. ಡಯಟ್ ಲಾಸ್, ವೇಟ್ ಲಾಸ್ ಇಂದು ಬ್ಲಾಗ್ ಬೇಕಂದ್ರೆ ಕಾಮೆಂಟ್ ಹಾಕಿ. ಜಾಸ್ತಿ ಕಾಮೆಂಟ್ ಬಂದ್ರೆ ವಿಡಿಯೋ. ಓಕೆ, ಈ ತರ ಶೈ ಮಾಡ್ಕೋಬಾರ್ದು ಕ್ಯಾಮ್ರಾ ಮುಂದೆ. ತುಂಬಾ ದಿನ ಆಯ್ತಲ್ಲ, ಸ್ಟಾರ್ಟಿಂಗ್ ಎಲ್ಲ ಮಾತಾಡ್ತಿದ್ರು, ಈಗ ತುಂಬಾ ದಿನ ಬ್ಲಾಗ್ ಮಾಡಿಲ್ಲ, ಅದಕ್ಕೆ ನಾಚ್ಕೊಂತಿದ್ದೆ. ಹೌದು, ಈಗ ನೋಡಿ ನನ್ನ ಡ್ರೆಸ್ಸು, ಶಾಲ್. ಇನ್ನು ನಾವು ಕಾಲೇಜ್ ಆದ್ರೂ ಮ್ಯಾಚ್ ಆಗುತ್ತೆ. ನನ್ನ ಟಾಪಿಗೆ ಮ್ಯಾಚ್ ಆಗ್ತಿದೆ. ಯಾಕೆ ಹೇಳಿ? ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಓಕೆ, ಬಾಯ್ ಬಾಯ್. ಹಲೋ ಗೈಸ್. ಈ ವ್ಲಾಗ್ ಕಂಟಿನ್ಯೂ ಆಗ್ತಾನೇ ಇದೆ ಗೈಸ್. ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಈ ವ್ಲಾಗ್. ಬಟ್ ಬಿಫೋರ್ ದ್ಯಾಟ್ ಅಮೆಝಾನಿಂದ ಪಾರ್ಸೆಲ್ ತರಿಸಿದ್ದೆ. ಓಪನ್ ಮಾಡಿಬಿಟ್ಟೆ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಿಲ್ಲ. ಆಮೇಲೆ ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಾಡಿ ವೈಸ್ ರೋಲ್ ಆನ್. ನಾನು ಆ್ಯಸ್ ಯೂಶ್ವಲ್ ಇದೇ ಯೂಸ್ ಮಾಡೋದು. ನಿಮ್ಗೆ ಏನಾದರೂ ಪಿಗ್ಮೆಂಟೆಡ್ ಅಂಡರ್ ಆರ್ಮ್ ಇದ್ದರೆ ಇಟ್ಸ್ ಸೋ ಯೂಸ್ಫುಲ್. ಆಮೇಲೆ ಇದು ವರ್ಕ್ ಕೂಡ ಆಗುತ್ತೆ. ನನಗೆ ಫುಲ್ ಡಾರ್ಕ್ ಅಂಡರ್ ಆರ್ಮ್ಸ್ ಇತ್ತು. ಇದನ್ನು ಯೂಸ್ ಮಾಡೇ ನನಗೆ ಆಲ್ಮೋಸ್ಟ್ ನಾನು ಇದನ್ನು 6 months ಆಯ್ತೇನೋ ಯೂಸ್ ಮಾಡ್ತಾ. ಸೋ ಮೆನಿ ಬಾಟಲ್ಸ್, ಇಷ್ಟು ಚಲ್ದೆ. ಮೊನ್ನೆ 10 ಬಾಟಲ್ಸ್ ಇತ್ತು. ಸೊ ಇದು ಯಾವತ್ತೂ ನಾನು ಇದೇ ಯೂಸ್ ಮಾಡೋದು ಗೈಸ್. ನೀವು ಯೂಸ್ ಮಾಡಿ, ನಂಗೆ ಕಾಮೆಂಟ್ ಹಾಕಿ. ಆ್ಯಂಡ್ ಇದೊಂದು ದೆನ್ ಹೈಫನ್. ಇವಾಗ ಆ್ಯಸ್ ಯೂಶ್ವಲ್ ನನ್ನ ಹತ್ರ ಸನ್ಸ್ಕ್ರೀನ್ ಇದೆ. ಬಟ್ ಐ ವಾಂಟೆಡ್ ಟು ಟ್ರೈ ದಿಸ್ ಲಿಪ್ ಬಾಮ್, ಮ್ಯಾಂಗೋ ಲಿಪ್ ಸ್ಕ್ರೀನ್. ಇದು ನಾಟ್ ಅ ಲಿಪ್ ಬಾಮ್, ಲಿಪ್ ಸ್ಕ್ರೀನ್. SPF 50 PA++++ ಆ್ಯಂಡ್ 2% ಕೋಜಿಕ್ ಆ್ಯಸಿಡ್ ಇದೆ, 1% ವಿಟಮಿನ್ E ಆ್ಯಂಡ್ ವಿಟಮಿನ್ C ಇದೆ. ಸೊ ಬಿಫೋರ್ ಸ್ಟೆಪ್ಪಿಂಗ್ ಔಟ್ ನೀವಿದು ಹಚ್ಚಿದ್ರೆ ಸೊ ಇಟ್ ವಿಲ್ ಪ್ರೊಟೆಕ್ಟ್ ಆ್ಯಂಡ್ ಇಟ್ ಆಲ್ಸೋ ರೆಡ್ಯೂಸ್ ದಿ ಪಿಗ್ಮೆಂಟೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ನೀವು ನೋಡ್ಬೋದು, ನಂಗೆ ಸ್ವಲ್ಪ ಪಿಗ್ಮೆಂಟೇಷನ್ಸ್ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ. ಸೊ ಇಲ್ಲಿಷ್ಟು ಪಿಂಕ್ ಇದೆ. ಸೊ ಇವಾಗ ಅಪ್ಲೈ ಮಾಡಿದ್ದೀನಿ. ಟೇಸ್ಟ್ ಕೂಡ ಗೈಸ್ ಅಂದರೆ ತಿನ್ನಲ್ಲ, ಬಟ್ ಆ್ಯಸ್ ಯೂಶ್ವಲ್ ಹೀಗೆ ಮಾಡಿದಾಗ ಸ್ವೀಟ್ ಸೇಮ್ ಮ್ಯಾಂಗೋ ಫ್ಲೇವರ್ ಇದೆ. ಹೇಗಿದೆ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತೀನಿ. ಸೊ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ನೈಸ್. ಇದರಲ್ಲಿ ಇನ್ನೊಂದು ಶೇಡ್ ಬ್ರೌನ್ ಕಲರ್ ಇದೆ, ಬಟ್ ಅದು ಕೋಕೋ ಸಮಥಿಂಗ್ ಏನೋ ಕೋಕಾ ಯಾವುದೋ ಇದೆ. ಅದೊಂದು ಆರ್ಡರ್ ಮಾಡ್ತೀನಿ. ಐ ಆ್ಯಕ್ಚುಲಿ ಟ್ರೈಡ್ ಇನ್ ವರ್ಕಳ ಟ್ರಿಪ್ ನನ್ನ ಕಸಿನಿಂದು. ಸೊ ಅದೂ ತುಂಬ ಚೆನ್ನಾಗಿತ್ತು. ಬಟ್ ಇದು ಆಲ್ಸೋ ವೆರಿ ಗುಡ್ ಆ್ಯಕ್ಚುಲಿ. ಇದೂ ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಏನಾದ್ರು ನಾನು ರಿಸಲ್ಟ್ ಹೇಳ್ತೀನಿ ಗಾಯ್ಸ್ ಹೇಗಿತ್ತು ಅಂತ ಹೇಳಿ. ಬಿಫೋರ್ ದಟ್ ನಾನು ವಿಶ್ಕೇರಿಂದ ಒಂದು ಲಿಪ್ ಬಾಮ್ ಟ್ರೈ ಮಾಡಿದ್ದೆ.
ಒಂದೇ ಸಲ ಟ್ರೈ ಮಾಡಿದ್ದು, ಬಟ್ ನನಗೇನು ರಿಸಲ್ಟ್ ಗೊತ್ತಾಗಿಲ್ಲ. ಸೊ ಇನ್ನು ಕಂಟಿನ್ಯೂ ಮಾಡಬೇಕಿತ್ತು ಅಟ್ಲೀಸ್ಟ್ ಫಾರ್ 3 months. ಇದನ್ನೇ 3 months ಯೂಸ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ದೆನ್ ಸಿಂಪಲ್ ಫೇಸ್ ವಾಶ್, ರೆಗ್ಯುಲರ್ ಏನೇನು ಯೂಸ್ ಮಾಡ್ತೀನಿ ಅದನ್ನು ತರಿಸಿದ್ದೀನಿ ಅಷ್ಟೇ. ಸೊ ಇದೂ ತುಂಬ ಚೆನ್ನಾಗಿದೆ, ರಿಫ್ರೆಶಿಂಗ್ ಫೇಶಿಯಲ್ ವಾಶ್. ಅಷ್ಟೊಂದು ನಿಮಗೆ ಸೋಪ್ ಅನ್ಸಲ್ಲ. ದಿಸ್ ಇಸ್ 100% ಸೋಪ್ ಫ್ರೀ ಅಂತ ಇದೆ ಫಾರ್ ಆಲ್ ಸ್ಕಿನ್ ಟೈಪ್ಸ್. ತುಂಬ ಚೆನ್ನಾಗಿದೆ ಇದು, ಸಿಂಪಲ್, ಮೈ ಫೇವ್ರೇಟ್. ಓಕೆ, ಇನ್ನೂ ಸ್ವಲ್ಪ ಸ್ಕಿನ್ ಕೇರ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ, ಏನೇನು ಬೇಕು ಅಂತ ಹೇಳಿ. ಆ್ಯಸ್ ಯೂಶುವಲ್ ಬಂದಂಗೆ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ ಗೈಸ್. ಓಕೆ, ಆ್ಯಂಡ್ ಆಯಿತು, ಇಲ್ಲಿಗೆ ಸ್ಟಾಪ್ ಮಾಡೋಣ. ಬಿಫೋರ್ ದಟ್ ಗೈಸ್, ಇವತ್ತು ಚೇಂಜ್ ಮಾಡಿದ್ದೀನಿ, ಬಟರ್ಫ್ಲೈದು ಹಾಕಿದ್ದೀನಿ ಗೈಸ್. ಏನು ಗೊತ್ತಾ, ನಂಗೆ ಸಿಕ್ಕಾಪಟ್ಟೆ ನೋವಿದೆ. ಇನ್ನೂ ಚುಚ್ಚಿ ಈಗ ಆಲ್ಮೋಸ್ಟ್ 1 week ಆಯ್ತು ಅನಿಸುತ್ತೆ. 1 week ಆಯಿತು. ಆದರೂ ನನಗಿಲ್ಲಿ ಹಿಂದೆ ರಸ್ಟಿ ಥರ ಆಗಿಬಿಟ್ಟಿದೆ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿ, ಸೊ ಅದನ್ನು ಕ್ರೀಮನ್ನು ಹಚ್ತೀನಿ. ಏನಾದರೂ ಮೆಡಿಕಲ್ ತೊಗೊಳೋದಿದ್ರೆ ಅಥವಾ ಮನೆ ರೆಮಿಡಿನೇ ಏನು ಮಾಡೋದಿದ್ರೆ ಹೇಳಿ ಗೈಸ್ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ಮೈ ವಿಡಿಯೋ ಗೈಸ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಟು ಸುಷ್ಮಾ ಪವಾರ್ ಯೂಟ್ಯೂಬ್ ಚಾನಲ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ನಿಮ್ಮ ಹುಡುಗಿ ಬೆಳೆಯೋ ಥರ ಮಾಡಿ. ಓಕೆ, ಬಾಯ್.